ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪರಿಶಿಷ್ಟ ಜಾತಿಯವರ ಅಂದರೆ ಎಸ್ಸಿ ಎಸ್ಟಿದವರಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಕೆಲವರಿಗೆ ಜಮೀನು ಇದ್ದರೂ ಜಮೀನು ಬಿಟ್ಟು ಬೇರೆ ಊರಿಗೆ ದುಡಿಯಲು ಹೋಗಿರುತ್ತಾರೆ, ಅಂದರೆ ಬೆಂಗಳೂರು, ಹುಬ್ಳಿ ಅಂತ ಹೋಗಿರುತ್ತಾರೆ. ಇನ್ನು ಕೆಲವರಿಗೆ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಇದ್ದರೂ ಸ್ವಂತ ಜಮೀನು ಇಲ್ಲದ ಕಾರಣಕ್ಕೆ ಬೇರೆ ಉದ್ಯೋಗದಲ್ಲಿ ತೊಡಗಿರುತ್ತಾರೆ. ಫ್ರೆಂಡ್ಸ್, ಮಧ್ಯಮ ವರ್ಗದ ಜನರು ಸ್ವಂತಕ್ಕೆ ಜಮೀನು ಖರೀದಿಸುವುದು ಅಷ್ಟು ಸುಲಭವಲ್ಲ ಫ್ರೆಂಡ್ಸ್. ಆದ ಕಾರಣ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ರಾಜ್ಯ ಸರ್ಕಾರದಿಂದ ಕಲ್ಯಾಣ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಫ್ರೆಂಡ್ಸ್, ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಫ್ರೆಂಡ್ಸ್, ಕಡಿಮೆ ಜಮೀನು ಹೊಂದಿರುವುದರಿಂದ ಅಥವಾ ಜಮೀನು ಇಲ್ಲದ ರೈತರಿಗೆ ಹೊಸದಾಗಿ ಜಮೀನು ಕೊಳ್ಳಲು ಅಥವಾ ಇರುವ ಜಮೀನಿಗೆ ವಿಸ್ತರಿಸಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಡಿಮೆ ಜಮೀನು ಹೊಂದಿರುವವರು ಅಂದರೆ 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರಬೇಕು. ಅಂಥವರು ತಮ್ಮ ಕೃಷಿ ಭೂಮಿ ಹೆಚ್ಚು ಮಾಡಿಕೊಳ್ಳಲು ಭೂ ಒಡೆತನ ಯೋಜನೆಗೆ ಸಾಲ ಸೌಲಭ್ಯ ಕೊಡಲಿದ್ದಾರೆ. ಫ್ರೆಂಡ್ಸ್, ಇನ್ನು ಸ್ವಲ್ಪ ಜಮೀನು ಇರಲಾರದ ಜನ ಕೂಡ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು. ಜಮೀನು ಕೊಳ್ಳುವುದಕ್ಕೆ ಸಾಲ ಪಡೆಯುವುದು ಸುಲಭ, ಕಂತುಗಳಲ್ಲಿ ಸಾಲವನ್ನು ತೀರಿಸಬಹುದು. ಎಷ್ಟು ಸಿಗಲಿದೆ ಎಂದು ಸಾಲ ನೋಡುವುದಾದರೆ, ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯಕ್ಕೆ ರೈತರು ಖರೀದಿಸಲು ಗುರುತಿಸಿರುವ ಭೂಮಿಯನ್ನು ಒಟ್ಟು 50% ಸಾಲ ಪಡೆಯಬಹುದು. ಈ ಭೂ ಒಡೆತನ ಯೋಜನೆಗೆ ಸಾಲ ಪಡೆಯಬೇಕಂತಂದ್ರೆ ಏನೆಲ್ಲ ಅರ್ಹತೆಗಳು ಬೇಕಂತಂದ್ರೆ, ಈ ಹಿಂದೆ ಪಡೆದಿರುವ ಸಾಲವನ್ನು ಅಚ್ಚುಕಟ್ಟಾಗಿ ತೀರಿಸಬೇಕು. ಅಷ್ಟೇ ಅಲ್ಲದೆ ಈ ಹಿಂದಿನ ಸಾಲ ಮರುಪಾವತಿ ಉತ್ತಮರಾಗಿರಬೇಕು. ಕೊನೆ ಪಕ್ಷ ಸಾಲದ ಕಂತುಗಳನ್ನು ಕಟ್ಟಿರಬೇಕು. ಮರುಪಾವತಿ ಮಾಡುವುದು ಹೇಗೆ ಅಂದರೆ, ಸಾಲ ಪಡೆದ ಮೇಲೆ 1 ಅಥವಾ 2 ವರ್ಷದಲ್ಲಿ ಯಾವುದೇ ಕಂತು ಕಟ್ಟಬೇಕಾಗಿಲ್ಲ. ಮುಂದೆ 7 ರಿಂದ 10 ವರ್ಷದವರೆಗೆ ಮರುಪಾವತಿಗೆ ಸಮಯ ಸಿಗಲಿದೆ. ಇವೆಲ್ಲ ಅರ್ಧ ವಾರ್ಷಿಕ ಕಂತುಗಳಲ್ಲಿ ಆಗಿವೆ. ಆಸಕ್ತಿ ಇರುವವರು ಈ ಒಂದು ಅರ್ಜಿಯನ್ನು ಹಾಕಬಹುದು. ಇಂತಹ ಹಲವಾರು ಸೇವೆಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಯೋಜನೆಗಳ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 10, 2024ಕ್ಕೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಸಲ್ಲಿಸಬೇಕೆಂದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಬಹುದು.